ಸಬ್ಸ್ಕ್ರೈಬ್ ಮಾಡಿ ಕಾರ್ ಕನ್ನಡಿಗ ಚಾನಲ್ಗೆ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಗೈಸ್, ಇವತ್ತು ನೋಡ್ತಾ ಇದ್ರೆ ಒನ್ ಆಫ್ ದ ಮೋಸ್ಟ್ ಎಕ್ಸೈಟಿಂಗ್ ಕಾರ್, ಹಾಗೆ ಒನ್ ಆಫ್ ದ ಮೋಸ್ಟ್ ಹೈಪ್ಡ್ ಕಾರ್ ಕೂಡ ಒಂದು ಟಾಟಾ ಪಂಚ್. ಈ ವಿಡಿಯೋ ಎಷ್ಟು ಎಕ್ಸೈಟಿಂಗ್ ಹಾಗೆ ಈ ವಿಡಿಯೋ ಎಷ್ಟು ಎಕ್ಸ್ಕ್ಲೂಸಿವ್ ಇರುತ್ತೆ ಅಂದ್ರೆ, ನಾವು ಇವತ್ತು ಮುಂಬೈ ಮತ್ತು ಲೋನಾವಾಲಾ ಹೈವೇಲಿ ಬಂದಿದ್ದೀವಿ ಈ ವಿಡಿಯೋನ ಶೂಟ್ ಮಾಡಲಿಕ್ಕೆ. ಬ್ಯಾಂಗ್ಳೂರಿಗೆ ಬರೋದು 2 ತಿಂಗಳು ಲೇಟ್ ಆಗುತ್ತೆ, ಬ್ಯಾಂಗ್ಳೂರ್ ಅಥವಾ ಯಾವುದೇ ಪಾರ್ಟಿನ ಕರ್ನಾಟಕದಲ್ಲಿ. ಸೊ ಬನ್ನಿ, ಯಾವುದೇ ಲೇಟ್ ಮಾಡಿದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಪ್ರೈಸ್ ಪಾಯಿಂಟ್ ನಿಮಗೆ ಎಕ್ಸ್ಪೆಕ್ಟೆಡ್ ಇದೆ 4.5 ಲಕ್ಷದಿಂದ 7 ಲಕ್ಷದವರೆಗೂ ಟಾಪ್ ಎಂಡ್ ಮಾಡೆಲ್. ಈ ಸಲದ ಟಾಟಾ ಪಂಚ್ನಲ್ಲಿ ಕಂಪ್ಲೀಟ್ ಜಾಮ್ ಪ್ಯಾಕ್ಡ್ ಫೀಚರ್ಸ್ ಇದೆ. ಹಾಗೆ ಇದನ್ನೇ ನೋಡ್ತಾ ಇರೋ ಟಾಟಾ ಪಂಚ್ನ ಕೀ ತುಂಬ ಮಿನಿಮಲ್ ಹಾಗೆ ತುಂಬ ಬೇಸಿಕ್ ಆಗಿದೆ. ಹಾಗೆ ಕಾರ್ ಬಗ್ಗೆ ನೋಡುವಾದ್ರೆ ಈ ಸಲದ ಟಾಟಾ ಪಂಚ್ನಲ್ಲಿ ಯಾವುದೇ ರೀತಿಯ ವೇರಿಯಂಟ್ ಹೆಸರಿಲ್ಲ. ಹೀಗೆ ನಾರ್ಮಲ್ ಆಗಿ ಬರುತ್ತಿತ್ತು XE XT ತರ. ಬೇಸ್ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ ಪ್ಯೂರ್ ಹೆಸರಿಂದ ಅಡ್ವೆಂಚರ್ ಅಕಾಂಪ್ಲಿಷ್. ಹಾಗೆ ಇದು ಟಾಪ್ ಎಂಡ್ ಮಾಡೆಲ್ನ ಕ್ರಿಯೇಟಿವ್ ವೇರಿಯಂಟ್ ನೋಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ಆಕ್ಸೆಸರೀಸ್ ಫಿಟೆಡ್ ಕಾರ್ ಇದು. ಸೇಫ್ಟಿ ವೈಸ್ ಜಾಸ್ತಿ ಹೇಳೋದೇ ಬೇಡ, ಟಾಟಾ ಕಾರ್ ಅಂದರೆ ನಿಮಗೆ ಗೊತ್ತೇ ಇರ್ಬೋದು. ಆದರೂ ಆಲ್ಫಾ ಆರ್ಕಿಟೆಕ್ಚರ್ ಮೇಲೆ ಮಾಡಲಾಗಿದೆ. ಇಂಪ್ಯಾಕ್ಟ್ 2.0 ಡಿಸೈನ್ ಲ್ಯಾಂಗ್ವೇಜ್ನ ಮೇಲೆ ಇದರ ಬಾಡಿ ಸ್ಟ್ರಕ್ಚರ್ ಮಾಡಲಾಗಿದೆ. ಡ್ಯೂಯಲ್ ಏರ್ಬ್ಯಾಗ್ಸ್ ಇದೆ ಸ್ಟ್ಯಾಂಡರ್ಡ್ ಅಕ್ರಾಸ್ ದ ವೇರಿಯಂಟ್. ABS and EBD, ಕಾರ್ನರ್ ಸ್ಟೆಬಿಲಿಟಿ ಕಂಟ್ರೋಲ್, ಪ್ಯಾರಾಮೀಟರ್ ಅಲಾರ್ಮ್ ಸಿಸ್ಟಮ್. 80ಗಿಂತ ಜಾಸ್ತಿ ಹೋದ ತಕ್ಷಣ ಇದು ಅಲಾರ್ಮ್ ಹೊಡೆಯುತ್ತೆ, ಮುಂದೆ ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಟಾಟಾ ಲೋಗೋ ಇದೆ. ಹೊಸದಾಗಿ ಮಾಡಲಾಗಿರೋ ಈ ಫ್ರಂಟ್ ಡಿಸೈನ್, ಇಲ್ಲಿ ಟ್ರೈ ಆರೋ ಫಿನಿಶ್ ಇದೆ ಕ್ಯಾಸ್ಕೇಡಿಂಗ್ ಗ್ರೇನಲ್ಲಿ ಫ್ರಂಟಲ್ಲಿ. ಹಾಗೆ ಕೆಳಗೆ ಕೂಡ ಫೆಂಡರ್ಸ್ ಅಲ್ಲಿ ಕೂಡ ಟ್ರೈ ಆರೋ ಫಿನಿಶ್. ಇಲ್ಲಿ ನೋಡ್ತಾ ಇದ್ರೆ DRL, ನ್ಯೂಲಿ ಅಡ್ವಾನ್ಸ್ ಶೇಪ್ನಲ್ಲಿ ಮಾಡಲಾಗಿರೋ DRL ಇದು. ಹಾಗೆ ಟಾಪ್ ಅಂಡ್ ಮಾಡೆಲ್ ಅಲ್ಲಿ ಡ್ಯೂಯಲ್ ಹೆಡ್ ಲ್ಯಾಂಪ್ಸ್ ನ ಮೌಂಟಿಂಗ್ ಸಿಗುತ್ತೆ, ಪ್ರೊಜೆಕ್ಟರ್ ಮತ್ತು ರೆಗ್ಯುಲರ್ ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್. ಬೇಸ್ ವೇರಿಯಂಟ್ ನಲ್ಲಿ ಬರೀ ಹ್ಯಾಲೋಜನ್ ಅಷ್ಟೇ. ಕೆಳಗೆ ಫಾಗ್ ಲ್ಯಾಂಪ್ ಇದೆ, ಟ್ರೈ ಆರೋ ಫಿನಿಶ್. ಹಾಗೆ ಈ ಸೈಡ್ ನಲ್ಲಿ ವೀಲ್ ಸೈಜ್ ನೀವು ನೋಡಬಹುದು. ಟೊಯೋಟಾ ಇನೋವಾದಲ್ಲಿ ಬರುತ್ತೆ 16 ಇಂಚಸ್ ವೀಲ್, ಇದರಲ್ಲಿ ನಿಮಗೆ ಆಫರ್ ಮಾಡಿದ್ದಾರೆ. R16 ನ ಬ್ಯಾಜಿಂಗ್ ಇಲ್ಲಿ ನೋಡಬಹುದು. ಹಾಗೆ ಡ್ಯೂಯಲ್ ಫಿನಿಶ್ ಅಲ್ಲಿ ಡೈಮಂಡ್ ಕಟ್ ಅಲೋ ವೀಲ್ ನಿಮಗೆ ಆಫರ್ ಇಲ್ಲಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂಡ ಒನ್ ಆಫ್ ದ ಬೆಸ್ಟ್ ಇನ್ ಕ್ಲಾಸ್ ಸೆಗ್ಮೆಂಟ್ ಫೀಚರ್ ಇದೆ. ಇಲ್ಲಿ ಒಂದು ಏರ್ ವೆಂಟ್ ಇದೆ, ಇದು ಅಕ್ರಾಸ್ ದ ಕಾರ್ ನಿಮಗೆ ಇಲ್ಲಿ ಫ್ಲೋಟ್ ಆಗಿ ಕೆಳಗಿಂದ ಬ್ಯಾಕ್ ವೀಲ್ನ ಹಿಂದೆಯಿಂದ ಈ ಏರನ್ನು ಪಾಸ್ ಮಾಡುತ್ತೆ. ಇದು ಟಾಪ್ ಸ್ಪೀಡ್ ನಲ್ಲಿ ಕಾರಿನ ಏರೋಡೈನಮಿಕ್ ಡಿಸೈನಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿಯ ಬಾಡಿ ರೋಲ್ ನಿಮಗೆ ಇಲ್ಲಿ ಆಗೋದಿಲ್ಲ. ಸೊ ಇಲ್ಲಿ ಕೂಡ ಇನ್ನೊಂದು ಬೆಸ್ಟ್ ಫೀಚರ್ ಆಟೋ ಟಿಲ್ಟಿಂಗ್ ORVM ಇದೆ ಕಾರಲ್ಲಿ. ಟಾಪ್ ಎಂಡ್ ಮಾಡೆಲ್ ನಲ್ಲಿ ಮಾತ್ರ ಇದು, ಕ್ರಿಯೇಟಿವ್ ವೇರಿಯಂಟ್ ನಲ್ಲಿ. ಹಾಗೆ ಇಲ್ಲಿ ಡ್ಯೂಯಲ್ ಟೋನ್ ಫಿನಿಶ್ ಇದೆ ರೂಫ್ ಲೈನ್ ಅಲ್ಲಿ. ಕೆಳಗೆ ಬ್ಲೂ ಲೈನ್ ಆದರೆ ಮೇಲ್ಗಡೆ ವೈಟ್ ಲೈನ್ ಸಿಗುತ್ತೆ ನಿಮಗೆ ರೂಫ್ ಪ್ಯಾನಲ್. ಹಾಗೆ ರೂಫ್ ರೈಲ್ಸ್ ಇದೆ, ಮಧ್ಯೆ ಒಂದು ನಾರ್ಮಲ್ ಆಂಟೆನಾ ಬರುತ್ತೆ, ಶಾರ್ಕ್ ಫಿನ್ ಆಂಟೆನಾ ಇಲ್ಲ. ಸ್ಟಾಪ್ ಲ್ಯಾಂಪ್, ಹೆಡ್ ಲ್ಯಾಂಪ್ ಇದೆ, ಮತ್ತೆ ಇಲ್ಲಿ ರಿಯರ್ ವೈಪರ್. ಮತ್ತೆ ಇಲ್ಲಿ ನೋಡ್ತಾ ಇದ್ದಾರೆ ವೋಕಲ್ ಫಾರ್ ಲೋಕಲ್, ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ನಲ್ಲಿ ಟಾಟಾ ಹಾಗೆ ಮಹೀಂದ್ರಾನವರ ಒಂದು ದೊಡ್ಡ ರೋಲ್ ಕೂಡ ಇದರಲ್ಲೇ ಇದೆ. ಇಲ್ಲಿ ಟಾಟಾ ಲೋಗೋ ಹಿಂದೆ, ಹಾಗೆ ಪಂಚ್ನ ಬ್ಯಾಜಿಂಗ್ ಇಲ್ಲಿ ನೀವು ನೋಡ್ಬೋದು. ಮತ್ತೆ ಇಲ್ಲಿ ರಿಯರ್ ವ್ಯೂ ಕ್ಯಾಮ್ರಾ, ಹಾಗೆ ಈ ಟೇಲ್ ಲ್ಯಾಂಪ್ನ ಸೆಕ್ಷನ್ ಕೂಡ ನೋಡ್ಕೊಳ್ಳಿ. ಟ್ರೈ ಆರೋ ಡಿಸೈನ್ ಇದಕ್ಕೂ ಕೂಡ ಕೊಟ್ಟಿದ್ದಾರೆ, ಇನ್ನೊಂದು ಒಳ್ಳೆಯ ಟಚ್ ಟಾಟಾನವರಿಂದ. ಹಾಗೆ ಇದು ಇನ್ನೊಮ್ಮೆ ಇದರ ಬ್ಯಾಕ್ ಲುಕ್ ನೋಡ್ಲಿಕ್ಕೆ ಕಾಂಪ್ಯಾಕ್ಟ್ ಅನ್ಸ್ಬೋದು, ಆದರೆ ಇದರ ಹೈಟ್ ತುಂಬಾ ಜಾಸ್ತಿ ಇದೆ. SUV ಟೈಪ್ ರೈಡ್ ಫೀಲಿಂಗ್ ಬರುತ್ತೆ. SUV ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದೆ ವಿಡಿಯೋದಲ್ಲಿ ನೀವು ನೋಡ್ಬೋದು ಡ್ರೈವ್ ಮಾಡಬೇಕಾದ್ರೆ. ಹಾಗೆ ಇಲ್ಲಿ ಪಾರ್ಸಲ್ ಟ್ರೇ, ಮತ್ತು ಇಲ್ಲಿ ನೋಡ್ತಾ ಇರೋ 366 ಲೀಟರ್ನ ಬೂಟ್ ಸ್ಪೇಸ್, 366 ಲೀಟರ್ನ ಬೂಟ್ ಸ್ಪೇಸ್. ಲಾಂಗ್ ಟ್ರಿಪ್ಸ್ನಲ್ಲಿ ಬ್ಯಾಗ್ಸ್ ಎಲ್ಲ ಜಾಸ್ತಿ ಇದ್ದಾಗ ತುಂಬ ಈಸಿಲಿ ಫಿಟ್ ಆಗುತ್ತೆ ಈ ಕಾರ್ನಲ್ಲಿ. ಹಾಗೆ ಇದು ಪಾರ್ಸಲ್ ಟ್ರೇ, ಇಲ್ಲಿ ಕೂಡ ನೀವು ಸ್ವಲ್ಪ ಕಂಪಾರ್ಟ್ಮೆಂಟ್ಸಲ್ಲಿ ಇಡ್ಬೋದು. ಬನ್ನಿ ಈಗ ಟೈಲ್ ಗೇಟನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಇನ್ನೊಮ್ಮೆ ಬ್ಯಾಕ್ ಪ್ರೊಫೈಲ್. ಹಾಗೆ ಕಾರಿನ ಡೈಮೆನ್ಷನ್ ಬಗ್ಗೆ 3.8 ಮೀಟರ್ ಲೆಂತಲ್ಲಿ ಇದೆ, 1.6 ಮೀಟರ್ ಹೈಟ್, ಹಾಗೆ 199 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಒನ್ ಆಫ್ ದ ಬೆಸ್ಟ್ ಕ್ಲಾಸ್ ಲೀಡಿಂಗ್ ಗ್ರೌಂಡ್ ಕ್ಲಿಯರೆನ್ಸ್ ಇದು. ರಿಯರ್ ಡೋರ್ ನೀವು ಇಲ್ಲಿಂದ ಓಪನ್ ಮಾಡಬೇಕು. ಹಾಗೆ ಇನ್ನೊಂದು ಬೆಸ್ಟ್ ಫೀಚರ್ ಇಲ್ಲಿದೆ, 90 ಡಿಗ್ರಿ ಓಪನ್ ಆಗೋ ಡೋರ್. ನಾರ್ಮಲ್ ಆಗಿ ಈ ಕಾರ್ಸ್ ಅಲ್ಲಿ ಎಷ್ಟು ಓಪನ್ ಆಗುತ್ತೆ, ಇಲ್ಲಿ ನೋಡ್ತಾ ಇರೋ 90 ಡಿಗ್ರಿಯಲ್ಲಿ ಓಪನ್ ಆಗುವಂತಹ ಡೋರ್. ಇದು ಬ್ಯಾಕ್ ಅಲ್ಲಿ ಅಲ್ಲ, ಫ್ರಂಟ್ ಅಲ್ಲಿ ಕೂಡ ಇದನ್ನ ಫೀಚರ್ ಆಡ್ ಮಾಡಿದ್ದಾರೆ. ಎಲ್ಡರ್ಲಿ ಪೀಪಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಒಳಗೆ ಹೋಗ್ಲಿಕ್ಕೆ, ಇಲ್ಲಾಂದ್ರೆ ತುಂಬಾ ಕಂಜೆಸ್ಟೆಡ್ ಆಗಿರುತ್ತೆ ಸ್ಪೇಸ್ ಎಲ್ಲ. ಹಾಗೆ ಇಲ್ಲಿ ಸ್ಪೀಕರ್, ಕ್ರೋಮ್ ಫಿನಿಶ್ ನಲ್ಲಿ ಡೋರ್ ಹ್ಯಾಂಡಲ್, ಹಾಗೆ ಇಲ್ಲಿ ಕೂಡ ಸ್ವಲ್ಪ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಇದೆ. ಮತ್ತೆ ಇದನ್ನ ನೋಡ್ತಾ ಇರೋ ರಿಯರ್ ಸೀಟ್ಸ್ ಆಂಬಿಯನ್ಸ್, ತುಂಬಾ ಹೈ ಕ್ವಾಲಿಟಿ ಸೀಟ್ಸ್, ಹಾಗೆ ಹೈ ಕ್ವಾಲಿಟಿ ಲೆಗ್ ರೂಮ್ ಕೂಡ ಇಲ್ಲಿ ಆಫರ್ ಮಾಡಿದ್ದಾರೆ. ಕಾಂಪ್ಯಾಕ್ಟ್ SUV ಆದರೂ ಲೆಗ್ ಸ್ಪೇಸ್ ನೋಡಿ ಅಮೇಜಿಂಗ್ ಇದೆ. ಕಂಫರ್ಟ್ನಲ್ಲಿ 5 ಸ್ಟಾರ್ ರೇಟಿಂಗ್ ಈ ಕಾರಿಗೆ. ಹಾಗೆ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಇದೆ. ಹಾಗೆ ಸೀಟ್ಸ್ನಲ್ಲಿ ಕುಷನ್ ಫಿನಿಶ್ ಇದೆ, ಟ್ರೈ ಆರೋ ಫಿನಿಶ್. ಇಲ್ಲಿ ಕೂಡ ಮಧ್ಯ ಆಮ್ರೆಸ್ಟ್ ಬರುತ್ತೆ ನಿಮಗೆ ವಿತೌಟ್ ಕಪ್ ಹೋಲ್ಡರ್. ಇದೊಂದು ಇಲ್ಲಿ ಆ್ಯಡ್ ಮಾಡಬೇಕಿತ್ತು ಟಾಟಾನವರು. ಎನಿವೇಸ್, ಈಗ ಇಲ್ಲಿ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ ನಿಮಗೆ. ಲಾಂಗ್ ರೈಡ್ಸ್ನಲ್ಲಿ ನೆಕ್ ರೆಸ್ಟಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಮತ್ತು ಈ ಸೈಡ್ನಲ್ಲಿ ಡೋರ್ ಹ್ಯಾಂಡಲ್, ಲೆಫ್ಟ್ ಸೈಡ್ನ ಪ್ಯಾಸೆಂಜರಿಗೂ ಕೂಡ ಡೋರ್ ಹ್ಯಾಂಡಲ್ ಇದೆ. ಹಾಗೆ ಪಾರ್ಸಲ್ ಟ್ರೇ ಇದೆ, ನೀವು ಸ್ಮಾಲ್ ಸ್ಟೋರೇಜ್ ಅಥವಾ ಏನೋ ಇಡಲಿಕ್ಕೆ. ಹಾಗೆ ಇಲ್ಲಿ ನೋಡ್ತಾರೆ ಟಾಟಾ ಪಂಚ್ನ ಡ್ಯಾಶ್ ಬೋರ್ಡ್, ತುಂಬ ಮಿನಿಮಲ್ ಹಾಗೆ ಕ್ಲಾಸಿ ಟೈಪ್ನ ಒಂದು ಬೋಲ್ಡ್ ಫಿನಿಶ್ ಇದೆ ಡ್ಯಾಶ್ ಬೋರ್ಡ್ನಲ್ಲಿ. ಮುಂದೆ ಹೋಗಿ ನೋಡೋಣ ಏನೆಲ್ಲ ಫೀಚರ್ ಇದೆ ಅಂತ ಕಾರಲ್ಲಿ. ಇದಾಯಿತು ರಿಯರ್ ಸೀಟ್ಸ್ನ ಆಂಬಿಯನ್ಸ್, ಹಾಗೆ ಕಂಫರ್ಟ್ ತುಂಬ ಕಂಫರ್ಟಬಲ್ ಆಗಿತ್ತು ಹಿಂದೆ ಕೂರ್ಲಿಕ್ಕೆ. ಮತ್ತು ಈಗ ಬನ್ನಿ ಡ್ರೈವರ್ ಸೈಡ್ನ ಡೋರ್ ಓಪನ್ ಮಾಡಿ ನೋಡ್ಕೋಣ. ಇದು ಕೂಡ 90 ಡಿಗ್ರಿ ಓಪನ್ ಆಗುತ್ತೆ ಡೋರ್. ತುಂಬ ಈಸಿಲಿ ನೀವು ಒಳಗಡೆ ಹೋಗ್ಬೋದು. ನೋಡ್ಬೋದು ಇಲ್ಲಿ 90 ಡಿಗ್ರಿಯಲ್ಲಿ ಓಪನ್ ಆಗಿದೆ ಡೋರ್.
ಇದೊಂದು ಟಾಟಾನವರ ಒಂದು ಸ್ಮಾರ್ಟ್ ಐಡಿಯಾ. ಹಾಗೆ ಇಲ್ಲಿ ಕೂಡ 6 ಸ್ಪೀಕರ್ ಜೊತೆಗೆ ಬರುತ್ತೆ. ಹಾಗೆ ಇಲ್ಲಿ ಪವರ್ ವಿಂಡೋ ಕಂಟ್ರೋಲ್ಸ್ ಇದೆ, ಕೆಳಗಡೆ ಬಾಟಲ್ ಹೋಲ್ಡರ್, ಹಾಗೆ ಇನ್ನು ಕಂಪಾರ್ಟ್ಮೆಂಟ್ ಸೆಕ್ಷನ್. ಮತ್ತು ಇದು ಡ್ಯಾಶ್ ಬೋರ್ಡ್ನ ಫಿನಿಶ್ ಡ್ರೈವರ್ ವ್ಯೂ ಪಾಯಿಂಟಿಂದ. ಬನ್ನಿ ಒಳಗೋಗಿ ನೋಡೋಣ. ಹಾಗೆ ಇದನ್ನೇ ನೋಡ್ತಾ ಇರೋ ಲೆದರ್ ರ್ಯಾಪ್ ಫಿನಿಶ್ ಸ್ಟಿಚಿಂಗ್ ಜೊತೆಗೆ ಬ್ಲ್ಯಾಕ್ ಅಪೋಲ್ಸ್ಟ್ರಿಯಲ್ಲಿ ಸ್ಟಿಚಿಂಗ್ ಇದೆ. ಹಾಗೆ ಇಲ್ಲಿ ಕೂಡ ಇನ್ನೊಂದು ಕೂಲ್ ಟಚ್ ಎಕ್ಸ್ಟೀರಿಯರ್ ಕಲರ್ ಮೇಲೆ ಮಾಡಲಾಗಿದೆ. ಇದು ಬ್ಲೂ ಕಲರ್ ಆದ್ರಿಂದ ಇಲ್ಲಿ ಕೂಡ ಬ್ಲೂ. ಹಾಗೆ ಫ್ರಂಟ್ ನಲ್ಲಿ 3 ಸ್ಪೀಕರ್ ಬರುತ್ತೆ, ಒಂದು ಟ್ಯೂಟರ್. ಹಾಗೆ ಇಲ್ಲಿ ಕೂಡ ಟ್ರೈಯರ್ ಫಿನಿಶ್ ಅಲ್ಲಿ ವುಡನ್ ಟೈಪ್ ನ ಒಂದು ಟೆಕ್ಸ್ಚರ್ ಇದೆ. ಇಲ್ಲಿ ಕೂಡ ಒಂದು ಸಿಲ್ವರ್ ಟೈಪ್ ನ ವುಡನ್ ಟೆಕ್ಸ್ಚರ್. ಇದು ಕೂಡ ಸಾಫ್ಟ್ ಮೆಟೀರಿಯಲ್ ಇಂದ ಮಾಡಲಾಗಿರುವಂತದ್ದು. ಹಾಗೆ ಇದು ಸೆಂಟರ್ ಕಾನ್ಸೋಲ್ ನ ಲುಕ್. ಹಾಗೆ ಬನ್ನಿ ಈಗ ಸ್ಟೇರಿಂಗ್ ಮೌಂಟಿಂಗ್ ಬಗ್ಗೆ ನೋಡ್ಕೋಣ. ಲೆಫ್ಟ್ ಸೈಡ್ ನಲ್ಲಿ ವಾಲ್ಯೂಮ್ ರಾಕರ್ ಎಲ್ಲ ಫಂಕ್ಷನ್ಸ್ ಇದೆ. ಮತ್ತೆ ಇಲ್ಲಿ ಕೂಡ ಸ್ಟೇರಿಂಗ್ ನ ಗ್ರಿಪ್ ಕೂಡ ಅಷ್ಟೇ ಒಂದು ಹೈ ಕ್ವಾಲಿಟಿ. ಅದು ಹಾರ್ನ್ ಮೌಂಟಿಂಗ್ 2 ಸೈಡ್ ನಲ್ಲಿ ಇದೆ. ಈ ಸೈಡ್ ನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಯಾವುದೇ ರೀತಿಯ ಕನ್ಸೋಲ್ ನೀವು ಇಲ್ಲಿ ನೋಡಬಹುದು. ಫಸ್ಟ್ ಇಲ್ಲಿ ರೀಸೆಟ್ ನ ಆಪ್ಷನ್ ಕೇಳ್ತು. ನೆಕ್ಸ್ಟ್ ಈಗ ಫ್ಯೂಯಲ್ ಎಕಾನಮಿ, ಟ್ರಿಪ್ ಸೆಲೆಕ್ಷನ್, ಮತ್ತೆ ಸೆಟ್ಟಿಂಗ್ಸ್ ಇದೆ. ಡಿಸ್ಟೆನ್ಸ್ ಟು ಎಂಟಿ ಫೀಚರ್ ಕೂಡ ಇದೆ. ಇನ್ಸ್ಟಂಟ್ ಫ್ಯೂಯಲ್ ಎಕಾನಮಿ ಇದೆಲ್ಲ ಕಂಪ್ಲೀಟ್ ಒಂದು ಫೀಚರ್ ಇದೆ. ಮತ್ತೆ ಇಲ್ಲೊಂದು ಎಕಾನಮಿ ಮೋಡ್ ಇದೆ, ಕೇಳಿ ಈಗ. ಸಿಟಿ ಹಾಗೆ ಎಕಾನಮಿ ಡ್ರೈವ್ ಮೋಡ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಇದು ಒಂದು ಬಟನ್ ಇಂದ ಸಿಟಿ ಡ್ರೈವ್ ಮೋಡ್ ಈಗ ಆಕ್ಟಿವೇಟ್ ಆಗಿದೆ. ಮತ್ತೆ ಇನ್ನೊಮ್ಮೆ ಪ್ರೆಸ್ ಮಾಡಿದ ತಕ್ಷಣ ಎಕಾನಮಿ ಡ್ರೈವ್ ಮೋಡ್ ಇಲ್ಲಿ ಆಕ್ಟಿವೇಟ್ ಆಗುತ್ತೆ. ನಿಮ್ಮ ಪ್ರಿಫರೆನ್ಸ್ ನ ಅಕಾರ್ಡಿಂಗ್ ನೀವು ಯಾವ್ದು ಬೇಕಾದಂತ ಸೆಲೆಕ್ಟ್ ಮಾಡ್ಕೊಬಹುದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಲೆಫ್ಟ್ ಸೈಡ್ ನಲ್ಲಿ ಗೇರ್ ಸೆಲೆಕ್ಷನ್, ಹಾಗೆ ರೈಟ್ ಸೈಡ್ ನಲ್ಲಿ ಕಿಲೋಮೀಟರ್ ಗೇಜ್. ಮತ್ತೆ ಇದು ಹೆಡ್ಲೈಟ್ ನ ಮೌಂಟಿಂಗ್ ಇದೆ, ಕಂಟ್ರೋಲ್ಸ್ ಇದೆ. ಲೆಫ್ಟ್ ಸೈಡ್ ನಲ್ಲಿ ವೈಪರ್ ನ ಕಂಟ್ರೋಲ್ಸ್ ಇದೆ. ನೋಡಿದ್ರೆ ಈಗ ಗ್ಲಾಸ್ ಈಗ ತುಂಬಾ ಕ್ಲೀನ್ ಆಯ್ತು. ವಿಷನ್ ಕೂಡ ತುಂಬಾ ಜಾಸ್ತಿನೇ ಆಗುತ್ತೆ ಈಗ. ಆಲ್ರೆಡಿ ಇಲ್ಲಿ ನಿಮಗೆ 7 ಇಂಚಸ್ ನ ಹಾರ್ಮನ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಸಿಗುತ್ತೆ. ಬೇಸ್ ವೇರಿಯಂಟ್ ಅಲ್ಲಿ 3.5 ಇಂಚಸ್ ಅಷ್ಟೇ. ಇಲ್ಲಿ ನೀವು ಫಂಕ್ಷನ್ಸ್ ಕೂಡ ನೋಡ್ಬೋದು, ತುಂಬಾ ರಿಲಯಬಲ್ ಆಗಿದೆ. ಲಾಕ್ ಕೂಡ ಮಾಡ್ಬೋದು, ಮಕ್ಕಳೆಲ್ಲ ಮುಟ್ತಾ ಇರ್ಬೇಕಾದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹೋಮ್ ಸೆಲೆಕ್ಷನ್ ನಲ್ಲಿ ಇಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಪಾರ್ಕ್ ಅಸಿಸ್ಟ್ ಇದೆ. ಒನ್ ಆಫ್ ದಿ ಬೆಸ್ಟ್ ಫೀಚರ್ ಇದು. ಪಾರ್ಕ್ ಅಸಿಸ್ಟ್ ಫೀಚರ್ ಬಗ್ಗೆ ನೋಡೋದ್ರೆ ಇಲ್ಲಿ ನೀವು ಹೋಗ್ಬೋದು ಅಥವಾ ಕ್ಯಾನ್ಸಲ್ ಮಾಡಿ. ಇಲ್ಲಿ ಗೇರ್ ಸೆಲೆಕ್ಷನ್ ರಿವರ್ಸ್ ಅಲ್ಲಿ ಹಾಕ್ತೀವಿ. ಈಗ ನೋಡ್ಬೋದು ನೀವು ಆರ್ನಲ್ಲಿ ಬಿದ್ದಿದೆ ರಿವರ್ಸ್. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ನೀವು ಸ್ಟೀರಿಂಗ್ ಹೇಗೆ ಮೌಂಟ್ ಮಾಡ್ತೀರಾ ಆ ರೀತಿಯಲ್ಲಿ ನಿಮ್ಮ ಕಾರ್ ಫ್ಲೋ ಆಗುತ್ತೆ ಅನ್ನೋ ಒಂದು ಅಸಿಸ್ಟ್ ಇದು, ಪಾರ್ಕ್ ಅಸಿಸ್ಟ್. ಪ್ರತಿಯೊಂದು ಕಾರ್ಸಲ್ಲಿ ಇದು ಬರ್ತಿತ್ತು, ಅಂದರೆ 10 lakhs ಎಬು. ಇದು 5 lakhs ಅಂಡರ್ ಕಾರ್ನಲ್ಲಿ ಬೆಸ್ಟ್ ಫೀಚರ್. ಒನ್ ಆಫ್ ದಿ ಬೆಸ್ಟ್ ಫಸ್ಟ್ ಇನ್ ಕ್ಲಾಸ್ ಸೆಗ್ಮೆಂಟ್ ಇದು ಕೂಡ, ಪಾರ್ಕ್ ಅಸಿಸ್ಟ್. ಇದನ್ನು ನ್ಯೂಟ್ರಲಲ್ಲಿ ಇಟ್ಕೊಂಡು ಮತ್ತೆ ಈಗ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬಗ್ಗೆ ನೋಡ್ಕೊಳ್ಳೋಣ. ಇಲ್ಲಿ ಮೇನ್ ಸ್ಕ್ರೀನ್, ಹಾಗೆ ಆ್ಯಪಲ್ ಕಾರ್ ಪ್ಲೇ ಇದೆ, ಆಂಡ್ರಾಯ್ಡ್ ಆಟೋ ನೀವು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ನೀವು ಡಿವೈಸ್ ಜೊತೆ ಕನೆಕ್ಟ್ ಮಾಡ್ಕೊಂಡಾಗ ಮಾತ್ರ. ಇದೆಲ್ಲ ಇದರ ಇನ್ಫೋಟೈನ್ಮೆಂಟ್ ಸ್ಕ್ರೀನ್, ಏನು ಲ್ಯಾಗ್ ಮಾಡೋದಿಲ್ಲ. ಒನ್ ಆಫ್ ದಿ ಬೆಸ್ಟ್ ಹೈ ಕ್ಲಾಸ್ ಸ್ಕ್ರೀನ್ ಇದು. AC ವೆಂಟ್ ಇದೆ, ಮತ್ತು ಇಲ್ಲಿ AC ಸೆಲೆಕ್ಷನ್ ಇದೆ ಅಥವಾ ಬ್ಲೋವರ್ ಸೆಲೆಕ್ಷನ್ ಯಾವುದು ನೀವು ಕರಿಬೋದು. ಇಲ್ಲಿ ಬ್ಲೋವರ್ನ ಕಂಟ್ರೋಲ್ಸ್ ಇದೆ, AC ಆನ್ ಆ್ಯಂಡ್ ಆಫ್. ಮೇಲೆ ಇಲ್ಲಿ ಬ್ಲೋವರ್ ಸೆಟ್ಟಿಂಗ್ಸ್, ಎಷ್ಟು ಇದರಲ್ಲಿ ನಿಮಗೆ ಬ್ಲೋ ಆಗಬೇಕು ಅಂತ. ಕೆಳಗಡೆ ಚಾರ್ಜಿಂಗ್ ಸ್ಲಾಟ್ ಇದೆ, 12V USB ಚಾರ್ಜಿಂಗ್ ಸ್ಲಾಟ್ ಕೂಡ ಒಂದು ಟೂಲ್ ಟಚ್. ಇಲ್ಲಿ ಫೋನ್ ಅಥವಾ ಏನೋ ಸ್ಟೋರೇಜ್ ಕಂಪಾರ್ಟ್ಮೆಂಟ್. ಮತ್ತು ಇಲ್ಲಿ ನೀವು ನೋಡ್ತಾ ಇರೋ 5 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 5 ಸ್ಪೀಡ್ ಮ್ಯಾನ್ಯಲ್ ಕೂಡ ನಿಮಗೆ ಆಪ್ಷನ್ ಸಿಗುತ್ತೆ. ರಿವರ್ಸಲ್ಲಿ ಪಾರ್ಕ್ ಅಸಿಸ್ಟ್ ಒಂದು ಫಸ್ಟ್ ಇನ್ ಕ್ಲಾಸ್ ಫೀಚರ್. ಮತ್ತು ಲೆಫ್ಟ್ ಸೈಡ್ನಲ್ಲಿ ಟರ್ನ್ ಮಾಡಿದಾಗ ಮ್ಯಾನ್ಯಲ್ ಸೆಲೆಕ್ಷನ್ ಕೂಡ ಬರುತ್ತೆ. ಇಲ್ಲಿ ಮ್ಯಾನ್ಯಲ್ ನೀವು ಕಂಟ್ರೋಲ್ ಮಾಡಿ, ಪ್ಲಸ್ ಆರ್ ಮೈನಸ್ ನೀವು ಮ್ಯಾನ್ಯಲ್ನ ಎಂಜಾಯ್ಮೆಂಟ್ ಕೂಡ ಮಾಡ್ಬೋದು ಇದರ ಜೊತೆಯಲ್ಲಿ. ಹಾಗೆ ಇಲ್ಲಿ ಕೂಡ ಒಂದು ಸಣ್ಣ ಸ್ಟೋರೇಜ್ ಕಂಪಾರ್ಟ್ಮೆಂಟ್, 12V ಸಾಕೆಟ್ ಇದೆ, ಹ್ಯಾಂಡ್ ಲಿವರ್, ಆಲ್ರೆಡಿ ಹ್ಯಾಂಡ್ ಲಿವರ್. ಮತ್ತು ಇಲ್ಲಿ 2 ಕಪ್ ಹೋಲ್ಡರ್ನ ಸೆಕ್ಷನ್ ಕೂಡ ನಿಮಗೆ ಇಲ್ಲಿ ಕಾಣ್ಬೋದು. ಮತ್ತು ಇದು ಸೀಟ್ಸ್ ಅಪೋಲ್ಸ್ಟ್ರಿ ಒಳ್ಳೆಯದು ಕಂಫರ್ಟ್ ಆಗಿ ಇದೆ. ಮತ್ತು ಇಲ್ಲಿ ಗ್ಲೋ ಬಾಕ್ಸ್, ಚಿಲ್ಡ್ ಗ್ಲೋ ಬಾಕ್ಸ್ ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ಇಲ್ಲಿ ಅಡ್ಜಸ್ಟೇಬಲ್ ರಿಯರ್ ವ್ಯೂ ಮಿರರ್ ಇದೆ. ಆಟೋ ಡಿಮಿಂಗ್ ಫೀಚರ್ ಇದರಲ್ಲಿ ಇಲ್ಲ. ಡ್ರೈವರ್ ಸೈಡ್ನಲ್ಲಿ ವ್ಯಾನಿಟಿ ಮಿರರ್ ಇಲ್ಲ. ಹಾಗೆ ಪ್ಯಾಸೆಂಜರ್ ಸೈಡ್ನಲ್ಲಿ ವ್ಯಾನಿಟಿ ಮಿರರ್ಸ್ ಮಾತ್ರ ನಿಮಗೆ ವಿತೌಟ್ ಲೈಟ್. ಹಾಗೆ ಬನ್ನಿ ಈಗ ಕಾರನ್ನು ಒಂದು ಡ್ರೈವ್ ಸ್ಪೀಡ್ನಲ್ಲಿ ತಗೊಂಡೋಗೋಣ. ಯಾಕೆ ಇದನ್ನು SUV ಅಂತ ಕರೀತಾರೆ ಅಂತ ನೋಡ್ಬೋದು. ಬನ್ನಿ ಈಗ ನಾವು ಕಾರನ್ನು ಡ್ರೈವ್ ಮಾಡ್ತಾ ಇದ್ದೀವಿ ಮುಂಬೈ ಲೋನಾವಾಲಾ ಹೈವೇನಲ್ಲಿ. ಇದನ್ನು ಯಾಕೆ ನಿಮಗೆ SUV ಟೈಪ್ ಅಂತ ಟಾಟಾ ಅವರು ಕರೆದಿದ್ದಾರೆ ಅಂದರೆ, ಡೆಡಿಕೇಟೆಡ್ ಹೆಸರು ಕೊಟ್ಟಿದ್ದಾರೆ ಟಾಟಾನವರು ಕಮಾಂಡಿಂಗ್ ಡ್ರೈವ್ ಪೊಸಿಷನ್ ಅಂತ. ನೀವು ಸೀಟ್ ಅಡ್ಜಸ್ಟ್ ಮಾಡಿ ಇಲ್ಲಿ ಡ್ರೈವ್ ಮಾಡಬೇಕಾದ್ರೆ ನಿಮಗೆ ಫ್ರಂಟ್ ವ್ಯೂ ಪ್ರತಿಯೊಂದು ಕೂಡ ಕಾಣುತ್ತೆ. ಫ್ರಂಟಿಂದ ಇಲ್ಲಿ ನೋಡ್ಬೋದು ಪೂರ್ತಿ SUV ಥರ ಒಂದು ಬಾನೆಟ್ ಕೂಡ ನಿಮಗೆ ಕಾಣಿಸುತ್ತೆ. ಅಷ್ಟು ಒಳ್ಳೆಯ ಫೀಚರ್, ಹೈಟೆಕ್ ಲೋಡೆಡ್ ಫೀಚರ್ ಇದೆ ಈ ಕಾರಲ್ಲಿ. ಸೇಫ್ಟಿ ವೈಸ್ ಮಾತಾಡಬೇಕಾದ್ರೆ ಪ್ಯಾರಾಮೆಟ್ರಿಕ್ ಅಲಾರ್ಮ್ ಸಿಸ್ಟಮ್ ಅಂತ ಹೇಳಿದೆ ನೋಡಿ. ಈಗ 80 ಕ್ರಾಸ್ ಆದ ತಕ್ಷಣ ನಿಮಗೆ ಒಂದು ಅಲಾರ್ಮ್ ಹೊಡೆಯುತ್ತೆ, ಕಂಟಿನ್ಯೂ ಬರ್ತಾನೆ ಇರುತ್ತೆ. ಇದು ಸ್ಪೀಡ್ ಅಲರ್ಟ್ ವಾರ್ನಿಂಗ್. ಇದು ನೋಡಿದ್ರಲ್ಲ, ಸೇಫ್ಟಿ ಬಗ್ಗೆ ಯಾವುದೇ ರೀತಿಯ ಒಂದು ಕಾಂಪ್ರಮೈಸ್ ಮಾಡಿಲ್ಲ ಟಾಟಾನವರು. ಅದಕ್ಕಾಗಿ ಟಾಟಾನವರು ಒಂದು ಕಾರ್ ಸೇಫ್ಟಿ ಬಗ್ಗೆ ಅಂತಾನೆ ಜನರಲಿ ಒಂದು ಮೈಂಡ್ ಸೆಟ್ ಇದೆ. ಇಷ್ಟೆಲ್ಲ ಡ್ರೈವಬಿಲಿಟಿ, ಇಷ್ಟೆಲ್ಲ ಫೀಚರ್ಸ್ ಆಫರ್ ಮಾಡಬೇಕಾದ್ರೆ ಒಂದು ಕ್ವಶನ್ ನಿಮ್ಮ ತಲೆಯಲ್ಲಿ ಇರಲೇಬೇಕು, ಬಾಡಿ ರೋಲ್ ಆಗುತ್ತಾ ಅಂತ. ಈಗ ನಾವು ಇನ್ನು ಎಕ್ಸ್ಪ್ರೆಸ್ ವೇನ ಟಚ್ ಮಾಡಿಲ್ಲ. ಬನ್ನಿ ಪಾಟೋಲ್ ಸೆಲೆಕ್ಷನ್ ಬಗ್ಗೆ ನೋಡ್ಕೊಂಡು ಎಕ್ಸ್ಪ್ರೆಸ್ ವೇಯಲ್ಲಿ ನಿಮಗೆ ಬಾಡಿ ರೋಲ್ನ ಬಗ್ಗೆ ತಿಳಿಸ್ತೀವಿ. ಬನ್ನೀಗ ಕಾರನ್ನು ಡಿಫ್ರೆಂಟ್ ರೋಡ್ ಕಂಡೀಷನ್ ಟೆಸ್ಟ್ ಮಾಡೋಣ. ಮೊದಲನೇದಾಗಿ ಇಲ್ಲಿ ಪಾಟೋಲ್ನ ಸೆಲೆಕ್ಷನ್ ತುಂಬ ಸಿಟಿ ಡ್ರೈವಲ್ಲಿ ಇದೆ, ಕಾಮನ್ ಆಗಿ ಇರುತ್ತೆ ಈ ರೈಡ್.
ಆ ಸಸ್ಪೆನ್ಷನ್ ಸಿಸ್ಟಮ್ ಎಷ್ಟು ರಿಲಯಬಲ್ ಇದೆ ಅಂದರೆ ನೀವು ಇಲ್ಲಿ ನೋಡ್ಬೋದು, ಅಷ್ಟೇ ಒಂದು ಕಂಫರ್ಟ್ ಆಗಿದೆ. ಆ ಪಾಟಲ್ಸ್ ತುಂಬ ಜಾಸ್ತಿ ಇದ್ರು ಇಲ್ಲಿ ನೋಡಿ ತುಂಬ ಸ್ಮೂತ್ಲಿ ಈ ಪಾಟಲ್ನ ಸರ್ಫೇಸ್ ಮೇಲೆ ರೈಡ್ ಆಗ್ತಾ ಇದೆ ಕಾರ್. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್, ಹಾಗೆ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಫೀಚರ್ ನೀವು ಕನ್ಸಿಡರ್ ಮಾಡ್ತಾ ಇದ್ರೆ ಟಾಟಾ ಪಂಚ್ಗೆ. ಬನ್ನಿ ಈಗ ಸ್ಟೇರಿಂಗ್ನ ಮೌಂಟಿಂಗ್ ಹೇಗಿದೆ ಅಂತ ನೋಡ್ಕೋಣ. ಸಿಟಿ ಡ್ರೈವಲ್ಲಿ ಈ ರೀತಿಯ ರೋಡ್ ನಿಮಗೆ ಪ್ರತಿಯೊಂದು ಅರ್ಬನ್ ಏರಿಯಾಸ್ ಅಲ್ಲಿ ಸಿಗುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಕೂಡ ಒಂದು ಟೆಸ್ಟ್ ಮಾಡಿ ನೋಡ್ತೀವಿ ಸ್ಟೇರಿಂಗ್ನ ಮೌಂಟಿಂಗ್ ಹೇಗಿದೆ ಅಂತ. ಸೊ ಸ್ಟೇರಿಂಗ್ನ ಮೌಂಟಿಂಗ್ ನೀವು ಇಲ್ಲಿ ನೋಡ್ಬೋದು. ವೀಲ್ಸ್ ನೀವು ಹೇಗೆ ಇದು ಮಾಡ್ತಾರೆ ಅದೇ ರೀತಿ ಅಲೈನ್ ಮಾಡ್ತಾರೆ. ಬೇರೆ ಕಾರ್ಸಲ್ಲಿ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ವೈಬ್ರೇಷನ್ ಇರುತ್ತೆ, ಯಾವುದೇ ರೀತಿ ವೈಬ್ರೇಷನ್ ಇಲ್ಲ. ಟರ್ನಿಂಗ್ ರೇಡಿಯಸ್ ಕೂಡ ನಾವಿಲ್ಲಿ ಚೆಕ್ ಮಾಡಿ ನೋಡೋಣ ಎಷ್ಟು ಇದೆ ಅಂತ. ನೋಡಿ ಸ್ಮೂತ್ಲಿ ಆಗಿ ಟರ್ನ್ ಆಗ್ತಿದೆ. ಸ್ಟೇರಿಂಗ್ ವೀಲ್ನ ರೆಸ್ಪಾನ್ಸ್ ಕೂಡ ಅಷ್ಟೇ ಸ್ಮೂತ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ನೋಡಿದ್ರಿ ಪಾಟೋಲ್ನ ಸೆಲೆಕ್ಷನ್ ಆಗಿ ಸಿಟಿ ಡ್ರೈವನಲ್ಲಿ ಕೂಡ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. 5 lakhs ಅಂಡರ್ ಯಾರೆಲ್ಲ ಕನ್ಸಿಡರ್ ಮಾಡ್ತಾ ಇದ್ದೀರಾ, ಬನ್ನೀಗ ಕಾರನ್ನ ಎಕ್ಸ್ಪ್ರೆಸ್ ವೇಲಿ ತಗೊಂಡೋಣ. ಸಿಟಿ ರೈಡ್ನಲ್ಲಿ 5 star ರೇಟಿಂಗ್ ಇದಕ್ಕೂ ಕೂಡ. ಸೊ ಇಲ್ಲಿ ನೋಡ್ಬೋದು ನಾವು 100 ಅಲ್ಲಿ ಕ್ರೂಸ್ ಮಾಡ್ತಾ ಇದ್ದೀವಿ. ಸ್ಪೀಡ್ ಅಲರ್ಟ್ ಸಿಸ್ಟಮ್ ಅಲಾರ್ಮ್ ನಿಮಗೆ ಹೊಡಿತಾನೆ ಇದೆ. ಸೊ 100 ಅಲ್ಲಿ ಕ್ರೂಸ್ ಮಾಡಿದ್ರೆ ಯಾವುದೇ ರೀತಿಯ ಒಂದು ಬಾಡಿ ರೋಲ್ ನಮಗೆ ಇಲ್ಲಿವರೆಗೂ ಕೂಡ ಕಾಣಿಸಿಲ್ಲ. ಅಷ್ಟೊಂದು ಸ್ಮೂತ್ ಆಗಿ ರೈಡ್ ಕ್ವಾಲಿಟಿ ಇದೆ ಈ ಟಾಟಾ ಪಂಚ್ ಅಲ್ಲಿ. ಸೊ ಟಾಟಾನವರು ಪ್ರತಿಯೊಂದು ಪಿನ್ ಪಾಯಿಂಟ್ ಕೂಡ ಇನ್ಸ್ಪೆಕ್ಟ್ ಮಾಡಿದ್ದಾರೆ. ನಿಮಗೆ 5 lakhs ನೀವು ಕೊಡ್ತಾ ಇದ್ದಾರೆ ಅಂದರೆ ಅದು ವರ್ತ್ ಆಗಿ ಇರಬೇಕು. ಸೊ ಟಾಟಾನವರ ಇದು ಕೂಡ ಒಂದು ಕನ್ಸೆಪ್ಷನ್ ಕೂಡ ಇದೆ. ಇದು ಅವರ ಇಲ್ಲಿವರೆಗಿನ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಟಾಟಾ ಪಂಚ್. ಬನ್ನೀಗ ನೈಟ್ ಟೈಮಲ್ಲಿ ಹೇಗೆ ಕಾಣುತ್ತೆ ಅಂತ ಇಂಟೀರಿಯರ್ ಒಂದು ಡೆಮೋ ತೋರಿಸ್ತೀವಿ ನಿಮಗೆ. ಆ ಇಂಟೀರಿಯರ್ ನೀವು ನೋಡ್ಕೊಬೋದು, ಇಲ್ಲಿ ತುಂಬ ಕ್ಲಾಸಿಯಾಗಿ ಕಾಣ್ತಾ ಇದೆ. ಸೊ ನಾವೀಗ 120 ಕ್ರೂಸ್ ಮಾಡಿದ್ದೀವಿ. ನೀವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನೋಡ್ಬೋದು 120 ಯಾವುದೇ ರೀತಿಯ ಬಾಡಿ ರೋಲ್ ಇಲ್ಲ. ಒನ್ ಆಫ್ ದಿ ಬೆಸ್ಟ್ ಕಾರ್ ನಾವು ಆಗ್ಲಿಂದ ತುಂಬ ಸಲ ಹೇಳಿದ್ವಿ. ಅದಕ್ಕಾಗಿ ಒಂದು ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಟಾಟಾ ಪಂಚ್. ಇಷ್ಟೆಲ್ಲ ಇಂಜಿನ್ ಕೆಪಾಬಿಲಿಟಿಯನ್ನು ಪವರ್ ಮಾಡುವಂಥ ಎಂಜಿನ್ ಬಗ್ಗೆ ಈಗ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರೋ 1200 cc 1.2 ಲೀಟರ್ ರೆವ್ಟಾನ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್. ಇದು ಪೆಟ್ರೋಲ್ ಇಂಜಿನ್ ಮಾತ್ರ ನಿಮಗೆ ಇಲ್ಲಿ ಸಿಗುತ್ತೆ. ಇದು ಪ್ರೊಡ್ಯೂಸ್ ಮಾಡುತ್ತೆ ಟೋಟಲ್ ಆಗಿ 92 ಹಾರ್ಸ್ ಪವರ್, ಹಾಗೆ 113 ನ್ಯೂಟನ್ ಮೀಟರ್ನ ಟಾರ್ಕ್ ಇದೆ ಈ ಕಾರಲ್ಲಿ. ಟೋಟಲ್ ಆಗಿ 37 ಲೀಟರ್ನ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಇನ್ನು ಮೈಲೇಜ್ ಬಗ್ಗೆ ಯಾವುದೇ ರೀತಿಯ ಒಂದು ರಿವೀಲ್ ಆಗಿಲ್ಲ ಟಾಟಾನವರಿಂದ. ಸೊ 5 lakhs ಒಳಗೆ ಇದು ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಹೌದಾ ಇಲ್ವಾ ಅಂತ ನೀವು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.